ಇವತ್ತು ವಿಶಾಲ್ ಮಾರ್ಟಲ್ಲಿ ಫ್ಯಾನ್ ಮುರಿದಾಕ್ಬಿಟ್ಟೆ. ಆಮೇಲೆ ಏನಾಯ್ತು ಗೊತ್ತಾ, ನಮ್ಮ ಅಕ್ಕಂಗೆ ರೇಷನ್ ತಗೊಂಬ ಅಂತಂದ್ರೆ ಅದನ್ನು ಫೋನ್ ಮಾಡಿ ಕರೀತಾರೆ. ತಿನ್ನಕ್ಕೆ ಮಾತ್ರ ಆಗ್ತದೆ, ಏನು ತಗೊಂಬರಕ್ಕೆ ಮಾತ್ರ ಆಗಲ್ಲ. ಇಲ್ಲಿ ನೋಡ್ರಿ ಇಷ್ಟು ರೇಷನ್ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾಳೆ. ತಟ್ಟೆಲಿ ಹಾಕಿರೋನು ತಿನ್ನೋನು ಸರಿ ತಿಂತಾಳೆ. ಇಂಥವೆಲ್ಲ ಮಾಡೋ ಅಂದ್ರೆ ಮಾಡಲ್ಲ. ಆಮೇಲೆ ಅಂಗಡಿಗೆ ಬಂದು ದೇವ್ರ ಪೂಜೆ ಮಾಡಿ ಟಿಫನ್ ಮಾಡಿ ನಮ್ಮ ಅಕ್ಕನ ನಾನು ಈ ತರ ರೋಸ್ಟ್ ಮಾಡ್ಬಿಟ್ಟೆ. ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ. ನಾನ್ ಕತ್ತೆ ಆದ್ರೆ ನನ್ನ ಮಕ್ಕ ಅಲ್ವಾ ನೀನು, ನನಗಿನ ದೊಡ್ಡ ಕತ್ತೆ ನೀನು ಅಂದೆ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗೋ ಶಿವನೇ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಆಮೇಲೆ ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಅಂದ್ಬಿಟ್ಟು ನಾನು ನಮ್ಮ ಬ್ರೋನ ಕರ್ಕೊಂಡು ಆಚೆ ಹೊರಟೆ. ನೋಡ್ರಿ ಗಾಡಿ ಓಡಿಸ್ತಾರದು ಇವರು, ಆದ್ರೆ ಹೆಲ್ಮೆಟ್ ಹಾಕೊಂಡಿರೋದು ನಾನು. ಆಮೇಲೆ ಬಿಸಿಲು ಜಾಸ್ತಿ ಆಗಿತ್ತು ಅಂತ ಇಬ್ರು ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಎಳ್ನೀರು ಕುಡ್ದಾದ್ಮೇಲೆ ಇದ್ರ ಬಗ್ಗೆ ಒಂದು ಲೈನ್ ಹೇಳ್ಬೇಕು ಅನ್ಸ್ತು. ಎಳ್ನೀರು ಕುಡ್ದಾದ್ಮೇಲೆ ಇದನ್ನ ಯಾರನ್ನ ವೇಸ್ಟ್ ಮಾಡಿದ್ರೆ ಅವ್ರಿಗಿನ ದೊಡ್ಡ ಮಟ್ಟ ಆಳ್ರಿ ಇನ್ನೊಬ್ರು ಇಲ್ಲ ಗುರು. ಅಲ್ಲಿಂದ ಇಬ್ರು ವಿಶಾಲ್ ಮಠಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಫ್ಯಾನ್ ತಗೊಳ್ಳೋಣ ಅಂತ ಹೋದ್ರೆ ಅದನ್ನ ಆಗ್ಲೇ ಯಾರೋ ಮುರ್ದೆ ಇಟ್ಬಿಟ್ಟವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಸರಿ ಅಂತ ನಾನು ಒಂದು ಟೀಮ್ ಮಗ್ ತಗೊಂಬಂದ್ ನೋಡಿದ್ರೆ ನಮ್ ಬ್ರೋ ಅವ್ರ ಫ್ಯೂಚರ್ ಮಗಳಿಗೆ ಗೊಂಬೆ ನೋಡ್ತಾವ್ ನೋಡ್ರಿ. ಆಮೇಲೆ ತಗೊಂಡಿದ್ದ ಐಟಮ್ಸ್ಗೆ ಬಿಲ್ಲಿಂಗ್ ಮಾಡಿಸ್ಕೊಂಡು ಇಬ್ರು ಊಟ ಮಾಡ್ಕೊಂಡು ಹೋಗಿ ಫ್ಯಾನ್ ತಗೊಂಡ್ವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿಂದ ಬರೋಷ್ಟ್ರಲ್ಲಿ ಆಗ್ಲೇ ಕಸ್ಟಮರ್ ಬಂದಿದ್ರು, ಅವ್ರನ್ನೆಲ್ಲ ಅಟೆಂಡ್ ಮಾಡ್ಕೊಂಡು ಇಬ್ರು ಒಂದೊಂದು ಟೀ ಕುಡಿದ್ವಿ. ಆಮೇಲೆ ಇಬ್ರು ಅಂಗಡಿಲೇ ಊಟ ಮಾಡ್ಕೊಂಡು ಇವತ್ತಿನ ಸೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಅಂಗಡಿನ ಕ್ಲೋಸ್ ಮಾಡಿದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಈ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ.